ಸಂತು ಸರ್, ಈ ಬಣ್ಣದ ಲೋಕದಲ್ಲೇ ಬದುಕು ಕಟ್ಟಿಕೊಳ್ಬೇಕು ಅನ್ನೋಂಥದ್ದು ನಿಮ್ಮ ಕನಸ ಅಥವಾ ಅಚಾನಕ್ಕಾಗಿ ಈ ಫೀಲ್ಡಿಗೆ ಬಂದಿದ್ದ? ಜೋಡಿ ನಂಬರ್ 1 ಬರೋಕ್ಕೂ ಮೊದಲು ಯಾವ್ಯಾವ ವೃತ್ತಿಗಳನ್ನ ಮಾಡಬೇಕಾಗಿ ಬಂತು ಲೈಫಲ್ಲಿ ಅನ್ನೋಂಥದ್ದು? ಮೇಡಮ್ ಏನಂದರೆ, ಈ ಬಣ್ಣದ ಬದುಕನ್ನ ಕಟ್ಕೋಬೇಕು ಅನ್ನೋದು ನಮ್ಮ ಆಸೆ. ಆದರೆ ಅದಿರುತ್ತೆ, ಪ್ರತಿಯೊಬ್ಬನಿಗೂ ಇರುತ್ತೆ. ಅದು ಒಂಥರ ಸಣ್ಣ ಆಸೆಗಳಿರುತ್ತೆ. ಅದು ಹೆಂಗೆ ನಾನು ತಳ್ಳಿಬಿಡ್ತು ಅಂದರೆ, ನಾನು ಒಂದು ಟ್ರ್ಯಾಕ್ಟ್ರುಗಳಿದ್ದು, ಒಂದು 2 ಟ್ರ್ಯಾಕ್ಟ್ರು. ಅದು ಟ್ರ್ಯಾಕ್ಟ್ರ್ ಓಡಿಸ್ಕೊಂಡು ನಾನು ಒಳ್ಳೆ ಟ್ರ್ಯಾಕ್ಟ್ರೆಲ್ಲ ಓಡಿಸಿದೆ, ಹೊಲ ಎಲ್ಲ ಉಳ್ತಿದ್ದೆ ಆವಾಗ ಏನಾಗ್ಬಿಡ್ತು, ಇದ್ಕಿದಂಗೆ ಸಾಲಗಳು ಜಾಸ್ತಿ ಆಗ್ಬಿಟ್ಟು ನಮ್ಮ ತಾಯಿ ಎದುರುಗಡೆನೇ ಟ್ರ್ಯಾಕ್ಟ್ರನ್ನ ಸೀಜ್ ಮಾಡ್ಕೊಂಡು ಹೋಗ್ಬಿಟ್ರು. ಒಂದು ಕಡೆ ನನ್ನ ತಾಯಿ ಅಳ್ತಾ ಇರೋರು, ಒಂದು ಕಡೆ ನಾನು ಮಂಕ ಕುಂತ್ಕೊಬಿಟ್ಟಿದ್ದೆ. ಅವತ್ತು ಒಂದು 50 ರೂಪಾಯಿ ದುಡ್ಡು ತೊಗೊಂಡು ನಮ್ಮ ಅಮ್ಮಂಗೆ ಹೇಳಿದೆ, ಅಮ್ಮ ನನ್ನ ಹತ್ರ ಇರೋದು 50 ರೂಪಾಯಿ, ತಲೆ ಕೆಡ್ಸ್ಕೊಂಬೇಡ, ಈಗ ಊರು ಬಿಡ್ತೀನಿ ನಾನು, ಯಾರು ಏನೇ ಅವಮಾನಗಳು ಮಾಡಿದ್ರು ನೀನು ತಲೆ ಕೆಡ್ಸ್ಕೊಂಬೇಡ ಅಂತ ಅಂದು, ಅಲ್ಲಿಂದ ಆ ನೋವು ಆ ಕಣ್ಣೀರಿನಲ್ಲಿ ರೈಲಲ್ಲಿ ಟಿಕೆಟ್ ತಗೊಳ್ದೇ 50 ರೂಪಾಯಿ ಇಟ್ಕೊಂಡು ಇಲ್ಲಿ ಬೆಂಗಳೂರಿಗೆ ಬಂದು ಅಲ್ಲಿ ಇಲ್ಲಿ ಹುಡುಕಾಟ ಮಾಡಿ ಕೊನೆಗೊಂದು ಖಾಸಗಿ ವಾಹಿನಿಯಲ್ಲಿ ರೈಟ್ರಾಗಿ, ಸ್ಕ್ರಿಪ್ಟ್ ರೈಟ್ರಾಗಿ, ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ, ಅಸೋಸಿಯೇಟ್ ಡೈರೆಕ್ಟ್ರಾಗಿ ಪ್ರೋಗ್ರಾಮ್ ಮಾಡ್ಕೊಂಡು ರೋಡ್ ಶೋ ಮಾಡಿ, ನಿಮ್ಮ ಥರ ರೋಡಲ್ಲಿ ಅಂದರೆ ನೀವು ರೋಡಲ್ಲಿ ಮಾಡಿದ್ರೆ ಗೊತ್ತಿಲ್ಲ, ರೋಡ್ ಆ್ಯಂಕರಿಂಗ್ ಮಾಡ್ತಾರಲ್ಲ, ಕಾಮಿಡಿ ಪಂಚಿಂಗ್ಸ್ ಎಲ್ಲ ಆ್ಯಂಕರಿಂಗ್ ಮಾಡ್ತಾರೆ, ಈ ಥರ ಎಲ್ಲ ಆ್ಯಂಕರಿಂಗ್ ಮಾಡ್ಕೊಂಡು ಒಂದು ಬ್ಯೂಟಿಫುಲ್ಲು ಜೀವನನ ಕಟ್ಕೊಂಡೆ. ಬಟ್ ಆ ದಿನಗಳೇ ಒಂದು ದೊಡ್ಡ ಕಷ್ಟ. ಅವಮಾನಗಳು, 10 ಲಕ್ಷ ಸಾಲ ಮಾಡ್ಕೊಂಡು ಊರು ಬಿಟ್ಟ ಸಂತು ಅಂತ ಪ್ರತಿದಿನ ನನಗೆ ಅವಮಾನಗಳು. ಆಮೇಲೆ ಯಾರ್ಯಾರೋ ಬಂದು ನಮ್ಮ ಅಮ್ಮನ ಮೇಲೆ ಧೂಳೆಲ್ಲ ಎರಚಿ, ನಿನ್ನ ಮಗ ಆಳು ಬಿದ್ದೋಗಲಿ, ನಿನ್ನ ಮನೆ ಆಳು ಬಿದ್ದೋಗಲಿ ಅಂತ ಎಲ್ಲ ಅವಮಾನ ಮಾಡಿ, ನನ್ನ ತಾಯಿ ಎಷ್ಟು ನೋವುಗಳನ್ನ ಅನುಭವಿಸಿದ್ದಾರೆ ಅಂದರೆ, ತುಂಬ ನೋವು ಅನುಭವಿಸ್ಬಿಟ್ಟಿದ್ದಾರೆ ಅವರು. ಆದ್ರೂ ಆ ಭಗವಂತ ನಮ್ಮ ಜೊತೆ ಜಾಸ್ತಿ ಜರ್ನಿ ಮಾಡೋಕ್ಕೆ ನಮ್ಮ ತಾಯಿನ ಉಳಿಸ್ಕೊಳ್ಳಿಲ್ಲ. ಬಟ್ ಆ ಥರ ನೋವುಗಳು ತುಂಬ ದೊಡ್ಡ ಎಪಿಸೋಡ್ ಆಗುತ್ತೆ ಮೇಡಮ್, ಅದೆಲ್ಲ ಹೇಳ್ತಾ ಹೋದರೆ. ದೊಡ್ಡ ಜರ್ನಿ ನಮ್ಮದು. ಜರ್ನಿ ಅಂದರೆ ಬರೀ ಅವಮಾನಗಳೇ, ಅಪಮಾನಗಳೇ. ಅವೆಲ್ಲ ಹೇಳ್ತಾ ಹೋದ್ರೆ ಈಗ ಏನಂತಾರೆ ಗೊತ್ತಾ, ಡವ್ ಮಾಡ್ತವನೆ, ಡವ್ ಮಾಡೋಕ್ಕಂಗೆ ಹೇಳ್ಕೊತವನೆ ಅಂತಾರೆ. ಇವತ್ತು ನಾನೊಂದು ಸರಿ ಯಾವುದೋ ಒಂದು ಶೋನಲ್ಲಿ ನಾನು ನಿಂಬೆಹಣ್ಣು ಮಾರ್ತಾಯಿದ್ದೆ, ನಮ್ಮ ತಾಯಿ ನಾನು ಫುಟ್ಪಾತಲ್ಲಿ ಮಲಗಿದ್ದು ಅಂದ ತಕ್ಷಣವೇ ಎಲ್ಲ ಕಮೆಂಟ್ ಹಾಕಿದರು, ಏನೂ ಮಾಡ್ತಾಯಿರಲಿಲ್ಲ ಅಂತ, ಹಂಗಿತ್ತು ಹಿಂಗಿತ್ತು ಅಂತ. ಮನುಷ್ಯ ಸೋತ ಮೇಲೆ ಏನು ಮಾಡೋಕ್ಕಾಗುತ್ತೆ ಮೇಡಮ್, ಅಲ್ವಾ? ಈಗ ನೆಂಟ್ರ ಮನೆಗೆ ಹೋಗೋಕ್ಕಾಗುತ್ತಾ ಸೋತ್ಬಿಟ್ಟು? ನಮಗೇನು ಗತಿಯಿಲ್ಲ ಅಂತ ನೆಂಟ್ರ ಮನೆಗೆ ಹೋದ್ರೆ ಎಷ್ಟು ಆಡ್ಕೊತಾರೆ, ಅದ್ರ ಬದಲು ರೋಡಲ್ಲೇ ಮಲಗಿರ್ಬೋದಲ್ಲ ಅಂತ. ಇವತ್ತಿನೂ ಮೇಡಮ್ ಯಶವಂತಪುರದಲ್ಲಿ ಶಿವಣ್ಣ ಲಾಡ್ಜ್ ಅಂತ ಇದೆ, ಅಲ್ಲಿ 50 ರೂಪಾಯಿ ಬೆಡ್ಡು, ಹೋಗಿ ಕೇಳಿ. ನನ್ನ ಪ್ರತಿ ನೆನಪು ಆ ಬೆಡ್ಡಲ್ಲಿದೆ ಮೇಡಮ್. ಫುಟ್ಪಾತಲ್ಲಿ ಮಲಗಿ ಒಂದು ದಿವಸ ಯಾರೋ ಪರಿಚಯಸ್ಥರು ಕರ್ಕೊಂಡೋಗ್ಬಿಟ್ಟು, ಶಿವಣ್ಣ ಲಾಡ್ಜ್ ಅಂತ ಇದೆ, ಇಲ್ಲಿ 50 ರೂಪಾಯಿ ಬೆಡ್ಡು, ಇಲ್ಲಿ ಮಲ್ಕೋ, ಹಾಸಿಗೆ ಎಲ್ಲ ಕೊಡ್ತಾರೆ, ಮುಖ ಎಲ್ಲ ತೊಳ್ಕೊಂಡು ಸ್ನಾನ ಮಾಡ್ಕೊಂಡು ಹೋಗ್ಬೋದು ಅಂತ. ಸೊ ಅಲ್ಲಿಂದ ಜರ್ನಿ ಮೇಡಮ್, 1,500,000 ಶಿವಣ್ಣ ಲಾಡ್ಜಿಂದ ಜರ್ನಿ ಸ್ಟಾರ್ಟ್ ಆಗಿ ಕಾರ್ಯಕ್ರಮ ಮಾಡಿ, ಕೊನೆಗೆ ಕಾಮಿಡಿ ಟಾಕ್ಸ್ ಅನ್ನೋ ರಿಯಾಲಿಟಿ ಶೋಗೆ ಬಂದು, ಮಜಾ ಭಾರತಕ್ಕೆ ಬಂದು, ಕಾಮಿಡಿ ಕಿಲಾಡಿಗೆ ಹೋಗಿ, ಅಲ್ಲಿಂದ ಜರ್ನಿ ಬಿಗ್ ಬಾಸು. ಅದಾದ ಕಾಮಿಡಿ ಕಿಲಾಡಿ ಆಯ್ತದಂಗೆ ನನ್ನ ಹೆಂಡತಿ ಮದುವೆ ಆಗಿದ್ದು, ಅಲ್ಲಿಂದ ಜೋಡಿ ನಂಬರ್ 1, ಅಲ್ಲಿಂದ ನೋಡಿ ಮೇಡಮ್ ಲೈಫೇ ಟರ್ನ್, ನೆಕ್ಸ್ಟ್ ಲೆವೆಲ್ ಟರ್ನ್ ಆಗ್ಬಿಡ್ತು. ಬಿಗ್ ಬಾಸು ಅದು ಇದು ಎಲ್ಲ ಮಾಡಿ ಕಲರ್ಸ್ ಕನ್ನಡದಲ್ಲಿ ಇನ್ನೂ ದೊಡ್ಡ ಮಟ್ಟಕ್ಕೊಂದು ಜೀವನ ಸಿಕ್ಬಿಡ್ತಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.